ಹಲೋ, ಗುಡ್ ಮಾರ್ನಿಂಗ್ ದೋಸ್ತ. ನೈಟ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದೆ ಲೇಟಾಗಿತ್ತು. ಸೊ ಇವತ್ತಿನ ವರ್ಕೌಟು ಹೊಗೆ ಹಂಗಂತ ಎದ್ಬಿಟ್ಟು ಅರ್ಜುನ್ ನೋಡಿದ್ರೆ ಅರ್ಜುನ್ ಬಾಯ್ ನೋಡಿದ್ರೆ ಗೊತ್ತಾಯಿತು ನಾನು ಕ್ಲಾಸ್ಗೆ ಹೋಗ್ಬೇಕು ಅಂತ. ಅದಕ್ಕೆ ಬನ್ನಿ ಪಟ್ಟಂತ ರೆಡಿ ಆಗೋಣ. ರೆಡಿ ಆಗ್ಬಿಟ್ಟು ನಾನು ಆಚೆ ಬಂದು ಹಣ್ಣು ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಹಿಡಿತೈತೆ ನನಗೆ. ಇದು ನಮ್ಮ ರೋಡ್ನ ಸದ್ಯದ ಪರಿಸ್ಥಿತಿ. ಇದನ್ನು ನೋಡ್ಕೊಂಡು ಬಸ್ ಸ್ಟ್ಯಾಂಡ್ ರೀಚ್ ಆಗಿ ಬಸ್ ಸ್ಟ್ಯಾಂಡ್ ಹೋಗಿ ಅರ್ಧ ಗಂಟೆ ಆದರೂ ಒಂದು ಬಸ್ಸು ಬರಲಿಲ್ಲ. ಅದಕ್ಕೆ ಸೀದಾ ನಾನು ಗಿರಿ ಇರ್ಲಿ ಮಾಡ್ಕೊಂಡಂಗೆ. ಆಮೇಲೆ ಬಸ್ ಬಂತು, ಬಸ್ ಹತ್ತಿದ್ವಿ. ಬಸ್ ಏನು ರಶ್ ಇರಲಿಲ್ಲ. ಆಮೇಲೆ ಗಿರಿ ಸ್ಟಾಪ್ ಬಂತು. ಗಿರಿಗೆ ಬಾಯ್ ಹೇಳಿ ಅವನು ಹೋದ. ಅಲ್ಲಿಂದ ಮೆಜೆಸ್ಟಿಕ್ ರೀಚ್ ಆದ್ವಿ. ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಹತ್ತಿ ಸೀದಾ ರೀಚ್ ಆಗಿದೆ ವಿಜಯನಗರ. ಇಲ್ಲಿಂದ ಟೀ ಕುಡಿಯೋಕೆ ಹೋದ್ವಿ. ಆ ಟೈಮ್ ಕರೆಕ್ಟಾಗಿ ನನ್ನ ಫ್ರೆಂಡ್ ಬಂದು ಅವ್ರ 10 ನಿಮಿಷ ವೀಡಿಯೋ ಮಾಡ್ಕೊಂಡು ನಾನು ಅವರೆಲ್ಲ ಸೀದಾ ಕಾಲೇಜ್ ಕಡೆ ಕಾಲೇಜ್ ರೀಚ್ ಆದಮೇಲೆ ನಮ್ಮ ಮಾವ ಹಾಯ್ ಹೇಳಿದ್ರೆ ಮಾವ ಬಿಸಿ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ನಮ್ಮ ಕ್ಲಾಸ್ ಅಟೆಂಡ್ ಆಗಿ ಕ್ಲಾಸ್ ಕಡೆ ಹೋದ್ವಿ. ಫಸ್ಟ್ ಕ್ಲಾಸ್ ಅಟೆಂಡ್ ಆಗಿ ನಾನು ನಮ್ಮ ಗ್ಯಾಂಗ್ ಎಲ್ಲ ಸೀದಾ ಟೀ ಪಾರ್ಟಿ ಮಾಡೋಣ ಅಂತ ಹೋಗಿ ದರ್ಶನ ನೋಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಮಲೇಶ್ ಹಿಂಗೆ ದರ್ಶನ ಬುಲೆಟ್ ಮೇಲೆ ಏನ್ ಕಂಡಿತ್ತು ಫುಲ್ ಡೀಪ್ ಆಗಿ ಡಿಸ್ಕಷನ್ ಮಾಡಿ ಕೂತ್ಕೊಂಡ್ರು ಅವರಿಬ್ರು. ಅದ್ರ ನೆಕ್ಸ್ಟ್ ಜಿಯೋಗ್ರಫಿ ಕ್ಲಾಸ್ ಅಟೆಂಡ್ ಆಗಿ ಮುಗಿಸ್ಕೊಂಡು ಫ್ರೆಂಡ್ ಜೊತೆ ಆಚೆ ಬಂದೆ. ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ಅಕ್ಕ ಬಂದು ವಾಚ್ ಕಿತ್ಕೊಂಡು ಹೋಗ್ಬೇಕು. ಅಲ್ಲಿಂದ ನಮ್ಮ ಬಾಯ್ಸ್ ಗ್ಯಾಂಗೆಲ್ಲ ಪಾಸ್ ಇಸ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿಂದ ಎಲ್ಲರಿಗೂ ಬಾಯ್ ಹೇಳಿ ನಾನು ಮೆಟ್ರೋ ಕಡೆ ಬಂದೆ. ಇವತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬ್ಲಾಗ್ ನೀಟಾಗಿ ಮಾಡೋಕ್ಕಾಗಿಲ್ಲ, ಸಾರಿ. ಇಷ್ಟೇ ಇವತ್ತಿನ ಬ್ಲಾಗ್. ಸಿಗೋಣ, ಬಾಯ್.